ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಷೋಡಶೋऽಧ್ಯಾಯಃ ದೈವಾಸುರ ಸಂಪದ್ವಿಭಾಗ ಯೋಗ. ಇದು ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗವೆಂಬ 16ನೆಯ ಅಧ್ಯಾಯವು. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ದುಃಖವಿಲ್ಲದಿರುವುದು, ಸತ್ವಗುಣ ಶುದ್ಧಿ, ಶುದ್ಧಾತ್ಮ ಸ್ವರೂಪವನ್ನು ತಿಳಿಯತಕ್ಕ ಜ್ಞಾನದ ನೆಲೆ, ದಾನ, ಇಂದ್ರಿಯ ನಿಗ್ರಹ, ಯಜ್ಞ, ವೇದಾಧ್ಯಯನ, ತಪಸ್ಸು, ರುಜುತ್ವವೆಂಬುವುಗಳು, ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೇರಚಾಪಲಂ. ಅಹಿಂಸೆ, ಸತ್ಯ, ಕೋಪವಿಲ್ಲದಿರುವುದು, ಆತ್ಮನಿಗೆ ಪ್ರತಿಕೂಲ ವಿಷಯಗಳನ್ನು ತ್ಯಜಿಸುವುದು, ಶಾಂತಿ, ಚಾಡಿ ಹೇಳದಿರುವುದು, ಭೂತದಯೆ, ವಿಷಯಾಭಿಲಾಷೆ ಇಲ್ಲದಿರುವುದು, ಮೃದುತ್ವ, ಅಕಾರ್ಯಗಳಲ್ಲಿ ನಾಚಿಕೆ, ಬುದ್ಧಿ ಚಾಂಚಲ್ಯವಿಲ್ಲದಿರುವುದು, ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜಸ್ಸು, ತಾಳ್ಮೆ, ಧೈರ್ಯ, ಶುಚಿತ್ವ, ದ್ರೋಹ ಬುದ್ಧಿಯು, ಗರ್ವವು ಇಲ್ಲದಿರುವುದು, ಈ ಗುಣಗಳೆಲ್ಲ ದೇವತೆಗಳ ಸಂಪತ್ತಿನಿಂದ ಕೂಡಿ ಉತ್ತಮ ಜನ್ಮವೆತ್ತಿದವರಿಗೆ ಬರುವವು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ದಂಭ, ಗರ್ವ, ಸ್ವಾಭಿಮಾನ, ಕೋಪ, ಕಾಠಿಣ್ಯ, ಅಜ್ಞಾನವೆಂಬ ಈ ಸ್ವಭಾವಗಳೆಲ್ಲ ಅಸುರ ಸಂಪತ್ತನ್ನು ಆಶ್ರಯಿಸಿ ಹುಟ್ಟಿದವರಿಗೆ ಬರುವವು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಮೇಲೆ ಹೇಳಿದಂತೆ ದೈವ ಸ್ವಭಾವವು ಮೋಕ್ಷಕ್ಕೂ, ಅಸುರಾಂಶವು ಸಂಸಾರ ಬಂಧಕ್ಕೂ ಕಾರಣವು. ಅರ್ಜುನ, ದೈವ ಸಂಪತ್ತನ್ನು ಆಶ್ರಯಿಸಿ ಸತ್ಕುಲದಲ್ಲಿ ಹುಟ್ಟಿದ ನೀನು ಈಗ ದುಃಖಿಸಬಾರದು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥ, ಈ ಕರ್ಮ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ದೈವವೆಂದು ಅಸುರವೆಂದು 2 ಬಗೆಯ ಜನ್ಮಗಳುಂಟು. ಅವುಗಳಲ್ಲಿ ದೈವ ಜನ್ಮವನ್ನು ಈಗಾಗಲೇ ವಿವರಿಸಿದನು. ಎಂದರೆ ಆ ಜನ್ಮವು ಕರ್ಮ, ಜ್ಞಾನ, ಭಕ್ತಿಯೋಗಗಳನ್ನು ನಡೆಸುವುದಕ್ಕಾಗಿಯೇ ಎಂಬುದನ್ನು ತಿಳಿಸಿದನು. ಇನ್ನು ಅಸುರ ಜನ್ಮದ ಸ್ವಭಾವವನ್ನು ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಅಸುರ ಜನ್ಮವುಳ್ಳವರು ಐಹಿಕ ಫಲಕ್ಕೆ ಸಾಧನವಾದ ಪ್ರವೃತ್ತಿ ಧರ್ಮವನ್ನಾಗಲಿ ಮೋಕ್ಷ ಸಾಧನವಾದ ನಿವೃತ್ತಿ ಧರ್ಮವನ್ನಾಗಲಿ ತಿಳಿಯರು. ಅವರಿಗೆ ಶುಚಿತ್ವವಿಲ್ಲ, ಆಚಾರವಿಲ್ಲ. ಇವುಗಳಿಗೆ ಕಾರಣವಾದ ಸತ್ಯವು ಅವರಲ್ಲಿಲ್ಲ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯಾತ್ ಕಾಮಹೈತುಕಂ.
ಅಂಥವರು ಈ ಲೋಕವನ್ನು ಅಸತ್ಯವೆಂದು ಆಧಾರವಿಲ್ಲದುದೆಂದು ಈಶ್ವರನಿಲ್ಲದುದೆಂದು ಹೇಳುವರು. ಯಾವ ವಸ್ತುವಾದರೂ ಸ್ತ್ರೀ ಪುರುಷ ಸಂಘವಿಲ್ಲದೆ ಹುಟ್ಟಿದುದರಿಂದ ಕಾಮವೇ ಪ್ರಪಂಚ ಕಾರಣವೆಂದು ಹೇಳುವರು. ಏತಾಂ ದೃಷ್ಟಿಮವಷ್ಟಭ್ಯಂ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಅಂತಹ ಅಜ್ಞಾನವನ್ನು ಹಿಡಿದು ವಿವೇಕ ಬುದ್ಧಿ ಇಲ್ಲದವರು ಆತ್ಮಜ್ಞಾನವೂ ಇಲ್ಲದೆ ಕ್ರೂರ ಕಾರ್ಯಗಳಲ್ಲಿ ಪ್ರವರ್ತಿಸಿ ಅಮಂಗಳ ಕಾರಣರಾಗಿ ಜಗತ್ತಿನ ನಾಶಕ್ಕಾಗಿಯೇ ಹುಟ್ಟುವರು. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಅವರು ಎಷ್ಟೆಷ್ಟು ಅನುಭವಿಸಿದರೂ ತೀರದ ಕಾಮವನ್ನು ಹಿಡಿದು ಅಜ್ಞಾನದಿಂದ ಅಸತ್ತುಗಳನ್ನೇ ಆಧರಿಸಿ ಡಂಭ ಮಾನ ಮದಾದಿ ದುರ್ಗುಣಗಳಿಂದ ಕೂಡಿದವರಾಗಿ ಶಾಸ್ತ್ರವಿಹಿತಗಳಲ್ಲದ ವ್ರತಾದಿಗಳಲ್ಲಿ ಪ್ರಯತ್ನಿಸುವರು. ಚಿಂತಾಮಪರಿಮೇಯಾಂಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾಃ ಏತಾವದಿತಿ ನಿಶ್ಚಿತಾಃ. ಕೊನೆಯಿಲ್ಲದೆ ಪ್ರಳಯಾಂತದವರೆಗೂ ಅನುಸರಿಸಿ ಬರುವ ಚಿಂತೆಯಲ್ಲಿಯೇ ಇದ್ದು ಕಾಮ ಭೋಗಗಳೇ ಪರಮ ಪುರುಷಾರ್ಥವೆಂದು ಬೇರೇನೂ ಇಲ್ಲವೆಂದು ನಿಶ್ಚಯಿಸಿಕೊಳ್ಳುವರು. ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್. ನೂರಾರು ಬಗೆಯ ಆಶಾಪಾಶಗಳಿಂದ ಎಳೆಯಲ್ಪಡುತ್ತಾ ಕಾಮಕ್ರೋಧಗಳಲ್ಲಿಯೇ ನಿರತರಾಗಿ ಕಾಮ್ಯ ಸುಖವನ್ನು ತೃಪ್ತಿಗೊಳಿಸುವುದಕ್ಕಾಗಿ ಅಮಾರ್ಗದಿಂದ ದ್ರವ್ಯ ಸಂಚಯ ಮಾಡುವರು. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಮತ್ತು ಅವರು ಇದನ್ನು ನಾನು ಸಂಪಾದಿಸಿ ತಿಂದೆನು, ಮುಂದೆ ಇದನ್ನು ನಾನು ಪಡೆಯುವೆನು, ಈಗ ಎಷ್ಟು ನನ್ನಲ್ಲಿರುವುದು, ಮುಂದೆ ನನಗೆ ಅಷ್ಟು ಧನವು ಸಿಕ್ಕುವುದು. ಅಸೌ ಮಯಾ ಹತಃ ಶತ್ರಃ ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ. ನಾನು ಆ ಶತ್ರುವನ್ನು ಕೊಂದೆನು, ಇತರ ಶತ್ರುಗಳನ್ನು ನಾನೇ ಕೊಲ್ಲುವೆನು, ನಾನೇ ಸ್ವತಂತ್ರನು, ನಾನೇ ಭೋಗಿ, ನಾನೇ ಸಂಪೂರ್ಣನು, ನಾನೇ ಬಲಾಢ್ಯನು, ನಾನೇ ಸುಖಿ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷ್ಯೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾಃ. ನಾನು ಹಣಗಾರನು, ನಾನು ಕುಲೀನನು, ನನಗೆ ಸಮಾನರೊಬ್ಬರಿಲ್ಲ, ನಾನು ಯಾಗ ಮಾಡುವೆನು, ದಾನ ಮಾಡುವೆನು, ಆನಂದಿಸುವೆನು ಎಂಬ ಈ ಅಜ್ಞಾನದಿಂದ ಮೋಹಿತರಾಗಿ ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಈಶ್ವರನೊಬ್ಬನೇ ಎಂಬ ನಿಶ್ಚಯವಿಲ್ಲದೆ ನಾನಾ ತರದ ವಿಕಲ್ಪ ಬುದ್ಧಿಯುಳ್ಳವರಾಗಿ ನಾನಾ ವಿಧ ಭ್ರಾಂತಿಗಳಿಂದ ಮೋಹಪಾಶದಲ್ಲಿ ಕಟ್ಟಲ್ಪಟ್ಟು ಕಾಮ ಭೋಗದಲ್ಲಿ ಸಿಕ್ಕಿ ಕೊನೆಗೆ ಅಶುದ್ಧವಾದ ನರಕದಲ್ಲಿ ಬೀಳುವರು. ಆತ್ಮ ಸಂಭಾವಿತಾಸ್ತಬ್ಧಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೇದಂಭೇನಾ ವಿಧಿಪೂರ್ವಕಂ. ತಮ್ಮನ್ನು ತಾವೇ ಗೌರವಿಸಿಕೊಳ್ಳುತ್ತಾ ತಾವೇ ಕೃತಕೃತ್ಯರೆಂದು ತಿಳಿದು ವಿದ್ಯೆ ಧನ ಮೊದಲಾದ ಮದಗಳಿಂದ ಕೂಡಿದವರಾಗಿ ಶಾಸ್ತ್ರೋಕ್ತವಲ್ಲದ ಯಜ್ಞಗಳನ್ನು ಬರೀ ಹೆಸರಿಗಾಗಿ ದಂಭಕ್ಕಾಗಿಯೇ ಮಾಡುತ್ತಿರುವರು. ಅಹಂಕಾರಂ ಬಲಂ ದರ್ಪ
ಅರ್ಥಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋऽಭ್ಯಸೂಯಕಾಃ. ಅಹಂಕಾರವನ್ನು, ಶಕ್ತಿಯನ್ನು, ಗರ್ವವನ್ನು, ಕಾಮಕ್ರೋಧಗಳನ್ನು ಹಿಡಿದವರಾಗಿ ತಮ್ಮ ಮತ್ತು ಬೇರೆ ಎಲ್ಲ ಪ್ರಾಣಿಗಳ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸುವ ನನ್ನನ್ನೇ ದ್ವೇಷಿಸುವರು. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾಂ ಅಸುರೀಷ್ವೇವ ಯೋನಿಷು. ಅಂತಹ ದ್ವೇಷಬುದ್ಧಿಯುಳ್ಳವರು, ಕ್ರೂರರು, ಪಾಪಿಗಳು ಆದ ನರಾಧಮರನ್ನು ನಾನು ಸಂಸಾರಗಳಲ್ಲಿ ಮತ್ತು ಅಸುರಯೋನಿಗಳಲ್ಲಿಯೇ ಯಾವಾಗಲೂ ಸೇರಿಸಿಡುವೆನು. ಅಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಓ ಕುಂತಿ ಕುಮಾರ, ಹೀಗೆ ಅಸುರ ಜನ್ಮವನ್ನು ಹೊಂದಿ ಮೂಢರಾಗಿ ತಿರುಗಿ ತಿರುಗಿ ಹುಟ್ಟಿ ಸಾಯುತ್ತಿರುವ ಅವರು ನನ್ನನ್ನು ಎಂದಿಗೂ ಸೇರದೆ ಮೇಲೆ ಮೇಲೆ ಅಧೋಗತಿಗೆ ಹೋಗುತ್ತಿರುವರು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಅರ್ಜುನ, ಹೀಗೆ ಆತ್ಮನಾಶಕ್ಕೆ ಕಾರಣವಾಗಿ ನರಕಕ್ಕೆ ದಾರಿಯೆನಿಸಿದವು ಮೂರು: ಕಾಮ, ಕ್ರೋಧ, ಲೋಭವೆಂಬುವು. ಇವು ಮೂರನ್ನು ನೀನು ದೂರ ಮಾಡಬೇಕು. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಅಜ್ಞಾನ ಹೇತುಗಳಾದ ಈ ಮೂರನ್ನು ಬಿಟ್ಟಾಗಲೇ ಮನುಷ್ಯನು ತನ್ನ ಆತ್ಮಕ್ಕೆ ಶ್ರೇಯಸ್ಸನ್ನು ಉಂಟುಮಾಡಿ ಕೊನೆಗೆ ಉತ್ತಮ ಗತಿಯಾದ ನನ್ನನ್ನು ಸೇರುವನು. ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾವನು ನನ್ನ ಆ ಜ್ಞಾನರೂಪವಾದ ಶಾಸ್ತ್ರವನ್ನು ಅತಿಕ್ರಮಿಸಿ ತನಗೆ ಇಷ್ಟಬಂದ ಮಾರ್ಗದಲ್ಲಿ ನಡೆಯುವನೋ ಅಂತವನು ಪರಲೋಕ ಕಾರಣವಾದ ಸಿದ್ಧಿಯನ್ನಾಗಲಿ ಸುಖವನ್ನಾಗಲಿ ಉತ್ತಮ ಗತಿಯನ್ನಾಗಲಿ ಹೊಂದಲಾರನು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಅರ್ಜುನ, ಕಾರ್ಯಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ನಿರ್ಣಯಿಸುವುದರಲ್ಲಿ ಶಾಸ್ತ್ರವೇ ನಿನಗೆ ಪ್ರಮಾಣವೆಂದು ತಿಳಿದು ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಅದರಂತೆಯೇ ನಡೆಸುವವನಾಗು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಇದು ಭಗವದ್ಗೀತೆಯ ದೈವಾಸುರ ಸಂಪದ್ವಿಭಾಗ ಯೋಗವೆಂಬ 16ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 40ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.